ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಬಿಸಿ ರಾಗಿ ಮುದ್ದೆ ಜೊತೆ ನಾಟಿ ಕೋಳಿ ಸಾರು ಅಥವಾ ಮೀನಿನ ಸಾರು ಜೊತೆ ಸಖತ್ತಾಗಿ ಇರೋವಂಥ ರಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮುದ್ದೆ ಮಾಡೋಕ್ಕೆ ಒಂದು ಬಾಣಲಿಲಿ 1 ಗ್ಲಾಸ್ ಅಥವಾ 1.5 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಇದು ಒಂದು ಇಬ್ಬರಿಗೆ ಆಗೋವಷ್ಟು ಮಾತ್ರ ಮಾಡ್ತಾ ಇರೋದು. ಈಗ ಇದಕ್ಕೆ 2 ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ಳೋಣ. ನಾನಿಲ್ಲಿ ಬಿಸಿ ಸ್ಟವ್ನ ಆನ್ ಮಾಡಿಲ್ಲ. ಇದು ಬಿಸಿ ಇಡೋದಕ್ಕೂ ಮುಂಚೆನೇ ನೀರಿಗೆ ರಾಗಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮುದ್ದೆ ಕೋಲಲ್ಲಾದರೂ ಮಾಡ್ಬೋದು, ಅಥವಾ ಒಂದು ಉದ್ದನೆಯ ಸ್ಪೂನು ಅಥವಾ ಮೊಗಚಕೈಯಲ್ಲಾದರೂ ಸಹ ನಾವು ಇದನ್ನು ಮುದ್ದೆ ಮಾಡ್ಕೊಬೋದು ಬಾಣಲಿಲಿ. ಆದರೆ ಪಾತ್ರೆಯಲ್ಲಿ ಮಾಡಬೇಕಾದ್ರೆ ಈ ಥರ ಸ್ಪೂನಲ್ಲೆಲ್ಲ ಮಾಡೋದಕ್ಕಾಗೋದಿಲ್ಲ, ಆವಾಗ ಮುದ್ದೆ ಕೋಲಲ್ಲೇ ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಮಿಕ್ಸ್ ಮಾಡಿದ್ದಾಯಿತು. ನಾನು ಸ್ಟವ್ ಆನ್ ಮಾಡಿ ಬಿಸಿಗಿಟ್ಟಿದ್ದೀನಿ. ಇವಾಗ 2 ಸೆಕೆಂಡು 5 ಸೆಕೆಂಡ್ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರೋಣ. ಇದು ಕುದಿ ಬರೋಕ್ಕೆ ಸ್ಟಾರ್ಟ್ ಆದಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಈಗ ವೈಟಿಗಿರೋದು ನೋಡಿ, ಈ ಥರ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಕೆಲವರು ಇವಾಗ ಸಾಲ್ಟನ್ನು ಸಹ ಆ್ಯಡ್ ಮಾಡ್ತಾರೆ ಮುದ್ದೆ ಮಾಡುವಾಗ. ನಾನಿಲ್ಲಿ ಯಾವುದೇ ರೀತಿ ಸಾಲ್ಟನ್ನು ಹಾಕಿಲ್ಲ. ನೋಡಿ, ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಬಾರ್ದು. ನಾನು ಈ ಟೈಮಲ್ಲಿ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಬೇಕಾದರೆ ಆಯಿಲು ಸಹ ಹಾಕ್ಕೋಬೋದು. ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ತುಪ್ಪ ಹಾಕಲೇಬೇಕು ಅಂತ ಏನಿಲ್ಲ, ನಾನು ಸುಮ್ಮನೆ ತುಪ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರೋಣ. ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟು ಮತ್ತೆ ಚೆನ್ನಾಗಿ ಕುದಿ ಬರೋವರೆಗೂ ಬಿಡೋಣ. ಇವಾಗ ನೋಡಿ, ನಾನು 1 ಬಟ್ಲು ಅಥವಾ 1/4 ಬಟ್ಲಷ್ಟು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಅದನ್ನು ಕ್ವಾಂಟಿಟಿ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ನೀರು ಎಷ್ಟು ಹಾಕಿರ್ತೀವೋ ಅಷ್ಟಕ್ಕೆ ತಕ್ಕನಾಗೆ ರಾಗಿ ಹಿಟ್ಟನ್ನು ಸಹ ಹಾಕ್ಕೋಬೇಕಾಗುತ್ತೆ. ಜಾಸ್ತಿ ಆದರೆ ತುಂಬ ಗಟ್ಟಿಯಾಗುತ್ತೆ, ಕಮ್ಮಿ ಹಾಕಿದ್ರೆ ತುಂಬ ತೆಳು ಆಗುತ್ತೆ. ತೆಳು ಆದರೂ ಪರವಾಗಿಲ್ಲ, ಗಟ್ಟಿ ಆದರೆ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪ ಮಾತ್ರ ಮಿಕ್ಸ್ ಮಾಡೋಣ. ಪೂರ್ತಿ ಒಂದೇ ಸಾರಿ ಮಿಕ್ಸ್ ಮಾಡಿಬಿಟ್ರೆ ಅದು ನೀರೆಲ್ಲ ಮಿಕ್ಸ್ ಆಗಿ ಬೇಯೋದಿಲ್ಲ. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಣ. ಬಾಣಲಿನಲ್ಲಿ ಯಾಕೆ ಈಸಿ ಆಗುತ್ತೆ, ಒಂದು ಗಂಟಿಲ್ದಲ್ಲೇ ಇರೋ ರೀತಿ ಮುದ್ದೆ ಮಾಡ್ಬೋದು ಅಂದರೆ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಅಲ್ಲೇ ಚೆನ್ನಾಗಿ ನಾದ್ಕೋಬೋದು. ಈ ಸ್ಪೂನ್ಗಳಲ್ಲಿ ಆದರೆ ದೊಡ್ಡ ಸ್ಪೂನ್ಗಳು ತೊಗೊಂಡು ಚೆನ್ನಾಗಿ ಗಂಟಿಲ್ದಿರೋ ರೀತಿ ಈ ಥರ ನೋಡಿ ಮಿಕ್ಸ್ ಮಾಡ್ತಾಯಿದ್ರೆ ಒಂದು ಸಹ ಗಂಟಿರೋಲ್ಲ. ಮುದ್ದೆ ಕೋಲಲ್ಲಿ ಮಾಡೋರು, ಪಾತ್ರೆಗಳಲ್ಲಿ ಮಾಡೋರ್ಗಾದರೆ ಸುಮ್ಮನೆ ಸುತ್ತಲೂ ತಿರುಗಿಸ್ತಾ ಇರಬೇಕು, ಮತ್ತು ಕೆಳಗಡೆ ಇಳಿಸ್ಕೊಂಡು ಮುದ್ದೆನ ತೊಳಿಸ್ಬೇಕಾಗತ್ತೆ. ಆವಾಗ ತುಂಬ ಟೈಮ್ ಹಿಡಿಯುತ್ತೆ. ಬಾಣಲಿನಲ್ಲಾದರೆ ತುಂಬ ಬೇಗನೆ ಮುದ್ದೆ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡುವಾಗಲೇ ಗೊತ್ತಾಗ್ತಾ ಇದೆ, ಎಲ್ಲೂ ಒಂದು ಗಂಟು ಸಹ ಇಲ್ದಲ್ಲೇ ಇರೋ ರೀತಿ ಮುದ್ದೆ ರೆಡಿ ಆಗ್ತಿದೆ. ನೋಡಿ, ಈ ಥರ ಬಿಳಿ ಹೊಗೆ ಬರ್ತಾ ಇರಬೇಕಾದ್ರೆ ಮುದ್ದೆ ಬೆಂದಿದೆ ಅಂತ ಅರ್ಥ. ಮತ್ತು ಈ ಟೈಮಲ್ಲಿ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಇಟ್ಕೊಬಾರ್ದು. ಏಕೆ ಅಂದರೆ ಬೇಗ ಮುದ್ದೆ ಸಿಯುತ್ತೆ ಮತ್ತು ತಳ ಹತ್ಬಿಡುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು, ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕು. ಇನ್ನೇನು ಮುದ್ದೆ ಆಯಿತು ಅನ್ನೋವಾಗ ಸಿಮ್ಮಲ್ಲಿ ಇಟ್ಕೊಂಡ್ರೂ ಆಗುತ್ತೆ. ನೋಡಿ, ಮುದ್ದೆ ಇವಾಗ ಚೆನ್ನಾಗಿ ಬೆಂದಿದೆ. ನಾನು ಸ್ವಲ್ಪ ತಿರುಗಿಸ್ಕೊಂಡು ಮಿಕ್ಸ್ ಮಾಡಿ ನಾವಿವಾಗ ಇದನ್ನು ಮುದ್ದೆ ಕಟ್ಕೊಳೋಕೆ ರೆಡಿಯಾಗಿದೆ. ಹಾಗೆ ಯಾರೆಲ್ಲ ಯಾವತ್ತೂ ಮುದ್ದೆನೇ ಮಾಡಿಲ್ಲ, ಮುದ್ದೆ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋರು ಸಹ ಈ ರೀತಿ ಬಾಣಲಿನಲ್ಲಿ ಮಾಡಿದ್ರೆ ಆರಾಮಾಗಿ ತುಂಬ ಸುಲಭವಾಗಿ ಮುದ್ದೆ ಮಾಡ್ಬೋದು. ನೋಡಿ, ನಾನಿಲ್ಲಿ ಇವಾಗ ಮಣೆ ಮೇಲೆ ನೀರು ಹಚ್ಕೊಂಡು ಮುದ್ದೆನ ಕಟ್ಕೊತಾ ಇದ್ದೀನಿ. ಒಂದು ಚೂರೂ ಸಹ ಮುದ್ದೆ ಮಣೆಗಾಗಲಿ ಅಥವಾ ಕೈಗಾಗಲಿ ಅಂಟ್ತಾ ಇಲ್ಲ. ಎಷ್ಟು ನೀಟಾಗಿ ಬರ್ತಿದೆ. ಎಲ್ಲೂ ಸಹ ಮೆತ್ತಗಿರೋದಾಗಲಿ ಅಥವಾ ಅಂಟುತ್ತಾ ಇರೋದಾಗ್ಲೂ ಸಹ ಇಲ್ಲ. ನೋಡಿ, 2 ಸೆಕೆಂಡಿಗೆ ಮುದ್ದೆ ಕಟ್ಟಿರೋದು. ಎಷ್ಟು ನೀಟಾಗಿ ಮುದ್ದೆ ಬಂದಿದೆ.
ಹತ್ತಿರದಿಂದ ನೋಡ್ತಾ ಇದ್ದೀರಲ್ವಾ, ಮಣೆಗೆ ಯಾವುದೇ ರೀತಿ ಮುದ್ದೆ ಕಚ್ಕೊಂಡಿಲ್ಲ. ನೋಡಿ, ಬಿಸಿ ಬಿಸಿಯಾದ ರಾಗಿ ಮುದ್ದೆ ರೆಡಿಯಾಗಿದೆ. ಯಾರೆಲ್ಲ ಮುದ್ದೆ ಮಾಡೋಕ್ಕೆ ಬರೋದಿಲ್ವೋ ಅವರು ಈ ರೀತಿ ಬಾಣಲಿನಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಾನಿಲ್ಲಿ ರಾಗಿ ಮುದ್ದೆನ ಮೀನಿನ ಸಾರು ಜೊತೆ ಊಟ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ. ನಾಟಿ ಕೋಳಿ ಸಾರು ಜೊತೆನಾದರೂ ತಿನ್ಬೋದು, ಮೀನಿನ ಸಾರು ಜೊತೆನಾದರೂ ತಿನ್ಬೋದು, ತರಕಾರಿ ಸಾರು ಜೊತೆನಾದರೂ ತಿನ್ಬೋದು. ಹಾಗಾಗಿ ನೀವು ಯಾವ ಸಾಂಬಾರಿಗಾದರೂ ಮುದ್ದೆನ ಈ ರೀತಿ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ನೋಡಿ, ಇಲ್ಲಿ ಮುದ್ದೆ ರೆಡಿಯಾಗಿದೆ, ಮೀನಿನ ಸಾರು ಕೂಡ ರೆಡಿಯಾಗಿದೆ. ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮಪ್ಪ ಬಂದಿದ್ದರು, ಹಾಗಾಗಿ ಮುದ್ದೆ ಮಾಡಿ ಅವ್ರ ಮೀನಿನ ಸಾರು ಜೊತೆ ಊಟಕ್ಕೆ ಕೊಡ್ತಾಯಿದ್ದೀನಿ. ನೋಡಿದ್ರಾ ಏನು ಸಖತ್ತಾಗಿದೆ. ಹಾಗೆ ಫ್ರೆಂಡ್ಸ್, ಯಾರಿಗೆಲ್ಲ ಈ ಮೀನಿನ ಸಾಂಬಾರು ರೆಸಿಪಿ ಬೇಕು ಅಂತ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ, ನಾನು ಈ ವಿಡಿಯೋನ ಶೇರ್ ಮಾಡ್ತೀನಿ. ಹಾಗೆ ನಾನಿಲ್ಲಿ ಫಿಶ್ ಫ್ರೈ ಕೂಡ ಮಾಡಿದ್ದೆ, ಅದನ್ನು ಸಹ ನೋಡಿ ನಾನು ತಟ್ಟೆಯಲ್ಲಿ ಹಾಕಿ ಇವಾಗ ಊಟಕ್ಕೆ ಕೊಡ್ತಾಯಿದ್ದೀನಿ. ನೋಡಿ ಎಷ್ಟು ರುಚಿಯಾದ ಮೀನಿನ ಸಾಂಬಾರು ಜೊತೆ ರಾಗಿ ಮುದ್ದೆ ರೆಡಿಯಾಗಿದೆ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.